ಈ 6 ಅಪಾಯಕಾರಿಯಾದ ಸಿಂಹಗಳೊಂದಿಗೆ ಶ್ರೀಲಂಕಾ ತಲುಪಿತು ರೋಹಿತ್ನ ಸೈನ್ಯ. ಉಳಿದ 9 ಆಟಗಾರರು ಮೊದಲಿನಿಂದಲೇ ಅಲ್ಲಿದ್ದಾರೆ. ಈಗ ರೋಹಿತ್ ಕೊಹ್ಲಿ ಸೇರಿದಂತೆ ಈ 6 ಆಟಗಾರರು ತಲುಪಿದರು ಶ್ರೀಲಂಕಾ. ತಂಡಕ್ಕೆ ಮರಳಿದರು 2 ದೊಡ್ಡ ಮ್ಯಾಚ್ ವಿನ್ನರ್ಗಳು. ಅದರಲ್ಲೂ ಒಬ್ಬ 3 ವರ್ಷಗಳ ನಂತರ ತಂಡಕ್ಕೆ ಎಂಟ್ರಿ ಕೊಡುತ್ತಿದ್ದಾನೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಯಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಪ್ರಸ್ತುತ ಶ್ರೀಲಂಕಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ 3 ಪಂದ್ಯಗಳ T20 ಸರಣಿಯು ಈಗಾಗಲೇ ಮುಕ್ತಾಯಗೊಂಡಿದೆ. ಸರಣಿಯ 3 ಪಂದ್ಯಗಳು ಮುಕ್ತಾಯಗೊಂಡಿದ್ದು 3ಕ್ಕೆ 3 ಪಂದ್ಯಗಳನ್ನು ಕೂಡ ಟೀಂ ಇಂಡಿಯಾವು ಗೆದ್ದುಕೊಂಡಿದೆ. ಇದರೊಂದಿಗೆ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿ ದಿಗ್ವಿಜಯ ಸಾಧಿಸಿದೆ ಸ್ನೇಹಿತರೆ. ಇದೀಗ ಇದಾದ ಬಳಿಕ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದ್ದು ಈ ಸರಣಿಗೂ ಭಾರತ ತಂಡವನ್ನ ಪ್ರಕಟಿಸಲಾಗಿದೆ. ಅದರಂತೆ T20 ಸರಣಿಗೆ ಆಯ್ಕೆಯಾದ 6 ಆಟಗಾರರು ಏಕದಿನ ಸರಣಿಗಾಗಿ ಶ್ರೀಲಂಕಾಗೆ ಪ್ರಯಾಣ ಬೆಳೆಸಿದರು. ಪ್ರತ್ಯೇಕವಾಗಿ ಅಭ್ಯಾಸವನ್ನ ಕೂಡ ಮಾಡುತ್ತಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯು ಆಗಸ್ಟ್ 2ರಿಂದ ಆರಂಭವಾಗಲಿದ್ದು ಇದಕ್ಕಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಏಕದಿನ ತಂಡದ ಎಲ್ಲ ಸದಸ್ಯರು ಕೊಲಂಬೋ ತಲುಪಿದ್ದಾರೆ. ಸಿಕ್ಕಿರುವ ಮಾಹಿತಿಯ ಪ್ರಕಾರ ಪಲ್ಲೆಕೆಲೆಯಿಂದ 152 ಕಿಲೋಮೀಟರ್ ದೂರದಲ್ಲಿರುವ ಕೊಲಂಬೋದಲ್ಲಿ ಏಕದಿನ ತಂಡದ ಆಟಗಾರರು ಅಭ್ಯಾಸ ಆರಂಭಿಸಿದ್ದಾರೆ. ಏಕದಿನ ಸರಣಿಗಾಗಿ ಆಯ್ಕೆಯಾಗಿರುವ ಈ 6 ಆಟಗಾರರ ಪೈಕಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹೊರತುಪಡಿಸಿ ಶ್ರೇಯಸ್ ಅಯ್ಯರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಮತ್ತು KL ರಾಹುಲ್ ಸೇರಿಕೊಂಡಿದ್ದಾರೆ. ಈ ಎಲ್ಲ ಆಟಗಾರರು ಹೊಸ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿ ಪಂದ್ಯವನ್ನ ಆಡಲಿದ್ದಾರೆ. ಇವರಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಹರ್ಷಿತ್ ರಾಣಾ IPL ಗಂಭೀರ್ ಕೋಚಿಂಗ್ ಅಡಿಯಲ್ಲಿ KKR ಜೊತೆ ಆಡಿದ ಅನುಭವವನ್ನ ಹೊಂದಿದ್ದಾರೆ. ಈ 6 ಆಟಗಾರರು ಈಗಾಗಲೇ ಶ್ರೀಲಂಕಾಗೆ ತಲುಪಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಪ್ರಮುಖವಾಗಿ T20 ವಿಶ್ವಕಪ್ ಮುಕ್ತಾಯದ ಬಳಿಕ ಸರಣಿ ಆಡುತ್ತಿರುವ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಈ ಸರಣಿಯು ಬಹುಮುಖ್ಯವಾಗಿದೆ. ವರದಿಯ ಪ್ರಕಾರ T20 ವಿಶ್ವಕಪ್ ಮುಗಿದ ಬಳಿಕ ಈ ಇಬ್ಬರು ಲಂಡನ್ನಲ್ಲಿ ಕುಟುಂಬದೊಂದಿಗೆ ಕಾಲ ಕಳೆದಿದ್ದರು. ಇದೀಗ ನೇರವಾಗಿ ಕೊಲಂಬೋಗೆ ಬಂದಿಳಿದಿದ್ದಾರೆ. T20 ಸರಣಿಯ ನಂತರ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯು ಗೌತಮ್ ಗಂಭೀರ್ ರವರ 2ನೇ ದೊಡ್ಡ ಕೋಚಿಂಗ್ ಮಿಷನ್ ಆಗಿರುತ್ತದೆ. ಈಗಾಗಲೇ ಸರಣಿಯನ್ನ ಗೆದ್ದಿರುವ ಟೀಂ ಇಂಡಿಯಾವು ಏಕದಿನ ಸರಣಿಯನ್ನ ಕೂಡ ಗೆದ್ದು ಇತಿಹಾಸ ನಿರ್ಮಿಸಲು ಎದುರು ನೋಡುತ್ತಿದೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.